ಅನ್ಯಾಯ ಅನ್ಯಾಯ ನ್ಯಾಯ ಎಲ್ಲಿದೆ ಸ್ವಾಮಿ? ಇವರು ನಮ್ಮ ಊರವ್ರಿಗೆ ಅನ್ಯಾಯ ಮಾಡ್ಬಿಟ್ಟಾರ ಈ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು. ಸ್ವಾಮಿ ಸಾರ್ ಸಿದ್ದರಾಮಯ್ಯ ಸಾಹೇಬ್ರೆ, ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ, ಈ ಕರ್ನಾಟಕ ಸರ್ಕಾರ, ನಮ್ಮ ಎಲ್ಲ ಜನಗಳ ಸರ್ಕಾರ ಇಷ್ಟೊಂದು ದುರ್ಬಲವಾಗಿ ಆಗೋಗಿದೆಯಾ? ನೀವು ಕರ್ನಾಟಕದ ಇಡೀ ಬಜೆಟ್ನ ಮಂಡನೆ ಮಾಡ್ತೀರಾ ವಿಧಾನಸೌಧದಲ್ಲಿ ಕೂತ್ಕೊಂಡು. ಎಲ್ಲರೂ ಲೆಕ್ಕನೆಲ್ಲ ಮಂಡನೆ ಮಾಡ್ತೀರಾ ನೀವು. ನಿಮ್ಮ ಬಜೆಟಲ್ಲೆಲ್ಲ ಸ್ಯಾಂಕ್ಷನ್ ಆಗಿರೋದು, ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರೋದು, ಈ ವಕ್ಫ್ ಬೋರ್ಡ್ ವತಿಯಿಂದ ಎಲ್ಲ ಸ್ಯಾಂಕ್ಷನ್ ಆಗಿರೋ ದುಡ್ಡು, ಹಣ, ನಮ್ಮ ಪಬ್ಲಿಕ್ ದುಡ್ಡು, ಪಾರ್ಕಿಂಗ್ ದುಡ್ಡು, ಚಂದ ದುಡ್ಡು ಏನು ಲೆಕ್ಕ ಕೊಡ್ತಾ ಇಲ್ಲ ಸ್ವಾಮಿ. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಅವರು, ಈ ವಕ್ಫ್ ಬೋರ್ಡ್ ಅವರೆಲ್ಲ ಇವ್ರಿಗೆ ಲೂಟಿ ಮಾಡಕ್ ಬಿಟ್ಬಿಟ್ಟವ್ರೆ, ಲೆಕ್ಕ ಕೊಡ್ತಾ ಇಲ್ಲ. ಡಂಗೂರ ಸಾರ ಕೇಳಿ ಇವ್ರಿಗೆ ಮಾಡ್ಬಿಟ್ಟು ಯಾವಾಗ ಹಾಲಲ್ಲಿ ಬಂದು ಲೆಕ್ಕ ಕೊಡ್ತಾರೆ ಕೇಳಿ ಆ ಸೆಕ್ರೆಟ್ರಿಗೆ. ಅಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ರೋಡ್ಗೆ ಹೋಗಿರೋ ದುಡ್ಡು ಬಂದ್ಬಿಟ್ಟೈತೆ ಜಮೀನ್ದೆಲ್ಲ. ನೀವು ಬಜೆಟಲ್ಲೆಲ್ಲ ಸ್ಯಾಂಕ್ಷನ್ ಮಾಡಿದಿರ, ಮೆಮೋರಿಯಲ್ ಹಾಲ್ ಕಾಣ್ತಾ ಇಲ್ಲ. ಯಾವಾಗ ಕೊಡೋದು ಲೆಕ್ಕಾಚಾರ? ಇವರು ಯಾವಾಗ ಕೊಡ್ತಾರೆ ಸ್ವಾಮಿ? ಯಾವಾಗ ಕೊಡೋದು ಇವರು? ಅಷ್ಟೊಂದು ನಮ್ಮ ಕರ್ನಾಟಕದ ಇಡೀ ಸಂಸ್ಥೆಗಳೆಲ್ಲ ದುರ್ಬಲವಾಗಿ ಆಗೋಗಿದೆಯಾ? ತನಿಖೆ ಸಂಸ್ಥೆಗಳೆಲ್ಲ, ಈ ವಕ್ಫ್ ಬೋರ್ಡ್ ಮಿನಿಸ್ಟ್ರು ಎಲ್ಲ ದುರ್ಬಲ ಆಗೋಗಿದಾರ. ಏನ್ ಸ್ವಾಮಿ ನೀವು ಮಾಡ್ತಾ ಇರೋದಿದೆಲ್ಲ? ಕಳಂಕ ತರ್ತಿದ್ದೀರಲ್ಲ ನಮ್ಮ ಸರ್ಕಾರಕ್ಕೆಲ್ಲ ನೀವು. ನಮಗೆ ಇದನ್ನು ಹೇಳೋದಕ್ಕೂ ನಾಚಿಕೆ ಆಗ್ತಿದೆ ನಮಗೆ. ಎಷ್ಟೊಂದು ತನಿಖೆ ಸಂಸ್ಥೆಗಳಿದೆ, ಯಾವಾಗ ತನಿಖೆ ಮಾಡೋದು ನೀವು? ಹೋಗ್ಲಿ, ಇವ್ರು ಯಾರೋ ಎಕ್ಸ್ ಅಫಿಷೋ ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಕೂತ್ಕೊಂಡವನೆ ಇದು ಸೆಕ್ರೆಟ್ರಿ. ಆಮೇಲೆ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿರೋದು ನಿಮ್ಮ ಸರ್ಕಾರದ ಚೇರ್ಮನ್ ಇವರು ತನ್ವೀರ್ ಸೇಠ್ ಸಾಹೇಬ್ರು. ಏನ್ ಹುಡುಗಾಟ ಆಡ್ತಿದ್ದೀರ ನೀವು? ಈ ಸಣ್ಣ ಸಂಸ್ಥೆ ದೊಡ್ಡದ ನಿಮ್ಗೆ? ಸರ್ಕಾರದವರೇ ನೀವೆಲ್ಲ ಬಜೆಟ್ ಮಂಡನೆ ಮಾಡ್ತೀರಾ, ಲೆಕ್ಕಾಚಾರ ಮಂಡನೆ ಮಾಡ್ತೀರಾ. ಈ ಕಮಿಟಿಯವರು ಬಂದು ಲೆಕ್ಕಾಚಾರ ಕೊಡೋದಕ್ಕೆ ಪಬ್ಲಿಕ್ ಮುಂದೆ ಅದನ್ನ ನಿಮ್ಗೆ ಕರೆಸಿ ಮಾಡಿಸೋದಕ್ಕೂ ನಿಮ್ಗೆ ಇಷ್ಟೊಂದು ತೊಂದರೆ ಆಗೋಗಿದೆಯಾ? ಇವ್ರಿಗೆಲ್ಲರಿಗೂ ನಾವು ಕರ್ದಿ ಸಾಕಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಹೇಳಿ? ಯಾವಾಗ ಮಾಡೋದು ನೀವು ಸರ್ಕಾರದವರು? ಈ ವಕ್ಫ್ ಬೋರ್ಡ್ CO ಯಾವಾಗ ಮಾಡೋದು? ಇದನ್ನೆಲ್ಲ ಯಾವಾಗ ಕರ್ಕೊಂಬಂದು ಎಲ್ಲಾರ್ಗು ಮುಂದೆ ಕೂರಿಸಿ, ಇಲ್ಲಿ ಟೌನಲ್ಲೆಲ್ಲ ಎಲ್ಲಾರನ್ನೂ ಕರ್ಸಿ, ಅದು ಅಲಿಮುಲ್ಲನ್ನು ಕರ್ಕೊಂಬನ್ನಿ, ಎಲ್ಲಾರನ್ನೂ ಕರ್ಕೊಂಬನ್ನಿ. ಎಲ್ಲರೂ ನಾವು ಕೆಳಗಿರ್ತೀವಿ, ಇವ್ರ ಮೇಲೆ ಕೂರಿಸ್ಬಿಟ್ಟು ಲೆಕ್ಕ ಕೊಡ್ಸ್ರಿ. ಯಾವಾಗ ಕೊಡೋದು? ಯಾವಾಗ ಕೊಡೋದು ಹೇಳಿ? ಏನ್ ಬರೀ ಇಷ್ಟೊಂದು ದುರ್ಬಲರಾಗೋಗಿದಾರ ಸರ್ಕಾರದವರು ನೀವು? ಏನ್ ಇಷ್ಟೊಂದು ತನಿಖೆ ಸಂಸ್ಥೆಗಳೆಲ್ಲ ಇಟ್ಕೊಂಡಿದ್ದೀರಾ? ಆಕ್ಷನ್ ಮಾಡೋದಕ್ಕೆಲ್ಲ, ಆಕ್ಷನ್ ತಗೊಳ್ಳೋದಕ್ಕೆಲ್ಲ ಇವ್ರಿಗೆಲ್ಲ ಇಷ್ಟೊಂದು ತನಿಖೆ ಸಂಸ್ಥೆ ಇಟ್ಕೊಂಡಿದ್ದೀರಾ. ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಮಾಡ್ತಿದ್ರಿ ಈ ತರ? ಜನಗಳಿಗೆಲ್ಲ ಯಾಕ್ರಿ ಗೋಳಾಕೋತಿದ್ರಿ ಎಲ್ಲಾರು? ನಮಗೂ ವಿಡಿಯೋ ಮಾಡ್ಕೊಂಡು ಇಲ್ಲಿ ಬಂದು ನಿಮ್ಗೆ ಹೇಳ್ಕೊ ಕೂತ್ಕೋಬೇಕ ಇವೆಲ್ಲ ನಾವು? ಏನ್ ಸ್ವಲ್ಪನೂ ನಾವಂತೂ ಮರ್ಯಾದೆಯಾಗಿ ಕೇಳ್ತಾ ಇದೀವಿ. ನಿಮ್ಗೂ ಮರ್ಯಾದೆ ಇದೆ, ಮರ್ಯಾದೆಯಾಗಿ ಮಾಡ್ರಿ ಇದೆಲ್ಲ. ಯಾರ್ಯಾರೋ ಅವನ ಜೊತೆ ಕೂತ್ಕೊಂಡಿರೋ ಊಟ ಹಾಕೋದಿಲ್ಲ, ಫೋಟೋ ಹಾಕ್ತಾನೆ, ವಿಡಿಯೋ ಹಾಕ್ತಾನೆ, ಇವೆಲ್ಲ ಮಾಡ್ತಾನೆ. ಇವೆಲ್ಲ ಏನ್ ಕೇಳಲ್ಲ, ಏನಿಲ್ಲ. ನೀವೆಲ್ಲ ಯಾರುವೆ ಕೋಟ್ಯಾಂತರ ರೂಪಾಯಿ ಎಲ್ಲೋಗೈತೆ ಅಂತ? ಪಬ್ಲಿಕ್ ದುಡ್ಡು, ಪಬ್ಲಿಕ್ ಟ್ಯಾಕ್ಸ್ ಮನಿ, ಪಬ್ಲಿಕ್ ಹಣ, ಎಲ್ಲ ಜನಾಂಗದ್ದು ಐತೆ ಟ್ಯಾಕ್ಸ್ ಮನಿ. ಅದರಲ್ಲಿ ಏನು ಒಬ್ರದ್ದು ಐತಾ? ಎಲ್ಲಾರ್ದು ಐತೆ. ಎಲ್ಲ ಜನಾಂಗದ್ದು, ಎಲ್ಲ ಜಾತಿಯವ್ರದ್ದು ಐತೆ. ಕರೀರಿ ದಯವಿಟ್ಟು, ಕರೆದ್ಬಿಟ್ಟು ಯಾವಾಗ ಮಾಡ್ತೀರಿ ಹೇಳಿ? ಯಾವಾಗ ಮಾಡ್ತೀರಿ ಹೇಳಿ? ನಾವು ದಿನ ಹೇಳ್ತಾ ಇರ್ತೀವಿ. ನೀವು ಇದನ್ನ ಮಾಡೋವರೆಗೂ ಹೇಳ್ತಾನೆ ಇರ್ತೀವಿ. ಇದಕ್ಕೆ ಅಂತಾನೆ ನಾವು ಅರ್ಧ ಗಂಟೆ 1 ಗಂಟೆ ಇಟ್ಕೊಂಡಿದೀವಿ ನಾವು. ನೀವು ಕೊಡ್ಸೋವರೆಗೂ ಬಿಡಲ್ಲ. ಇವ್ರಂತೂ ಕೊಟ್ಟಿಲ್ಲ. 20 ವರ್ಷ ಇವ್ರ 4ನೇ ತಲೆಮಾರು ಅಂದ್ರೆ 120 ವರ್ಷ ಆಗೋಯ್ತು. ಅವಾಗಿಂದ ಜನಗಳು ಕೊಟ್ಟಿಲ್ಲ ಇವರು. ಇವಾಗ ಕೊಡ್ಸಿ ಇವ್ರಿಗೆ ಎಲ್ಲ ಲೆಕ್ಕಾಚಾರ ಕೊಡ್ಸಿ. ನಾವು ಲೀಸ್ಟೇ ಮಾಡಿ ಇಟ್ಕೊಂಡಿದೀವಿ, ದೊಡ್ಡ ಲೀಸ್ಟ್ ಇದೆ. ಲೆಕ್ಕ ಕೊಡಕ್ಕೆ ಹೇಳಿ ಎಲ್ಲ ಜನಗಳ ಮುಂದೆ ಕಳಿಸಿ. ಇವ್ರಿಗೆ ಕರ್ಕೊಬನ್ನಿ,
ಎಲ್ಲರಿಗೂ ನಮ್ಮ ಹೋಮ್ ಮಿನಿಸ್ಟ್ರ್ ಅವ್ರಿಗೂ ಹೇಳಿ, ದಯವಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಒಳ್ಳೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡು ಬಂದು ಜನಗಳ ಮುಂದೆ ಒಂದು ಒಳ್ಳೆ ಹಾಲಲ್ಲಿ ನಾವು ಲಾಯರ್ಗಳು, ರಿಟೈರ್ಡ್ ಜಡ್ಜ್ಗಳು, ಮತ್ತು ಆಡಿಟ್ರುಗಳು, ಆಮೇಲೆ ವಕ್ ಆಫೀಸರು, ವಕ್ ಮಿನಿಸ್ಟ್ರು, ಇಲ್ಲ ವಕ್ CEO ಕಳಿಸ್ಬಿಟ್ಟು ಲೆಕ್ಕ ಕೊಡಿಸಿ ಇವ್ರ ಕೈಲಿ. ಯಾವಾಗ ಕೊಡ್ತಾರೆ ಹೇಳಿ? ಅದು ಎಕ್ಸ್ ಅಫಿಷನೋ ಯಾರು ಕಳ್ಳನೋ ಏನೋ ಯಾರು ಗೊತ್ತೇ ಆಗ್ತಲ್ಲ ನಮಗೆ. ಕಳ್ಳನ ಏನು ಎತ್ತ ನೀವೇ ಹೇಳ್ಬೇಕು, ಎಲ್ಲರೂ ಬಂದು ಹೇಳಿ. ಅಲ್ಲಿವ್ರು ಕಾಯ್ತಿದ್ದೀವಿ.